ದೆಹಲಿಗೆ ಹೋಗಿದ್ದು ಮುಖ್ಯ ಕಾರಣ ಮಹಿಳಾ ಬಿಲ್ ಅದನ್ನು ಮಂಡನೆ ಮಾಡಿದ್ರು. ನಾವು ಮಹಿಳಾ ಬಿಲ್ ಪರವಾಗಿ ಹೋಗಿದ್ವಿ. ಅದೇನಾಯಿತು, ಇಂಟರ್ನಲ್ ರಿಸರ್ವೇಷನ್ ಬಂದಿದ್ದರಿಂದ ಮಹಿಳಾ ಬಿಲ್ ನಿಂತೋಯ್ತು. ನಾವು ಆ ಉದ್ದೇಶಕ್ಕೆ ಡೆಲ್ಲಿಗೆ ಹೋಗಿದ್ದೇವೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಸ್ಟ್ಯಾಂಡಿಂಗ್ ಇದೆ, ಅದಿದ್ದೇ ಇದೆ. ಆಯ್ತು ಹೋಗಿದ್ವಿ. ACC ಅಧ್ಯಕ್ಷರು ಅಂದರೆ ನಾನು ಭರವಸೆ ಕೊಟ್ಟಿರೋ ಪ್ರಕಾರ ನಡ್ಕೋತೀವಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಇದು ರಿಸಲ್ಟ್ ಬಂದ ಮೇಲೆ ನಾವು ಕೇಳಿರ್ತಕ್ಕಂಥದ್ದು ಅವ್ರನ್ನೇ ಮಾಡಿ ಇವ್ರನ್ನೇ ಮಾಡಿ ಅಂತಲ್ಲ, ಹೊಸಬರು ಒಂದು 20 ಜನಕ್ಕೆ ಅವಕಾಶ ಮಾಡ್ಕೊಂಡು ಅಂತ ಕೇಳಿದ್ದೀವಿ. ಬಹುತೇಕ ಅದಕ್ಕೆ ಸುರ್ಜೇವಾಲಾ ಅವರು ಒಪ್ಕೊಂಡಿದ್ದಾರೆ. ಇಟ್ ಈಸ್ ಮೈ ಕಮಿಟ್ಮೆಂಟು, ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ, ಇನ್ನು ಅಲ್ಲೇ ತೀರ್ಮಾನ. ಮೊದಲು ಮಂತ್ರಿ ಯಾವಾಗ ಯಾಕದು ಹೇಳಿದೆ ಯಾವತ್ತು ಅಂದರೆ, ಅವತ್ತು ಇದೇ ಹೇಳಿದ್ದೆ. ಹಿಂದೆನೇ ನನ್ನ ಅನೌನ್ಸ್ ಮಾಡಿ ಸಹಕಾರಿ ಖಾತೆ ಅಂತಲೇ ಗುರುತಿಸಿದ್ರು. ಅದರಿಂದ ಅವತ್ತು ಕೈ ಬಿಟ್ಟೋಗಿತ್ತು. ಅದರಿಂದ ಅದೇ ಕೊಡ್ಬೋದು ಅಂತ ನಾನು ಭಾವಿಸಿದ್ದೆ. ಅವ್ರವ್ರ ವಿಚಾರ ನನಗೆ ಬೇಕಿಲ್ಲ. ಪೈಪೋಟಿ ಯಾರ್ಯಾರ ಮಾಡ್ಕೊಳ್ಳಿರಿ, ನನ್ನಕ್ಕೆ ನಾನು ಕೇಳ್ತಾ ಇದ್ದೀನಿ. ಈಗ ಅವರೆಲ್ಲ ಮಂತ್ರಿ ಆಗಿ ಹೋಗಿದ್ದಾರೆ, ನಾನೇನು ಆಗಿಲ್ಲ. 40 ವರ್ಷದಿಂದ ಪಕ್ಷದಲ್ಲಿದ್ದೀನಿ. ಅದರಿಂದ ನಾನು ಬೇರೆ ಅಧಿಕಾರ ಕಿತ್ಕೊಳಕ್ಕೆ ಹೋಗಲ್ಲ. ನನ್ನ ಹಕ್ಕನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಎರಡೂ ಕೊಡ್ತಾರೆ. ಜಿಲ್ಲೆನೂ ತಗೋತೀವಿ, ಸಚಿವ ಸ್ಥಾನನೂ ತಗೋತೀವಿ. ಅದು ನಮಗೆ ಮಾಹಿತಿ ಇಲ್ಲ. ಈಗ ನೋಡ್ರಿ, ಅವರು KPCC ಅಧ್ಯಕ್ಷರು ಡೆಲ್ಲಿಗೆ ಹೋಗ್ತಾರೆ, ಇನ್ನೆಲ್ಲ ಹೋಗ್ತಾರೆ ಬರ್ತಾರೆ, ವಿಚಾರ ಇರ್ತದೆ. ಅದರಿಂದ ಅವ್ರು ನೋಡ್ರಿ, DCM CM ವಿಚಾರದಲ್ಲಿ ನಾವ್ಯಾರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾರಾದ್ರೂ ಸಂತೋಷ. ಅವ್ರ ವಿರುದ್ಧ ಏನಿಲ್ಲ. ಹೈಕಮಾಂಡ್ ಯಾರನ್ನ ತೀರ್ಮಾನ ಮಾಡ್ತಾರ, ನಾನೇ ಷಡಾಕ್ಷರನೇ ಮುಖ್ಯಮಂತ್ರಿ ಮಾಡ್ತಿದ್ದೀವಿ ಅಂದ್ರೆ ಒಪ್ಕೋಬೇಕು. ಅದಿನ್ನೂ ತೀರ್ಮಾನ ಆಗಿಲ್ಲ. ರೀಷಬಲ್ ಅಂತೂ ಪಕ್ಕ ಇದೆ ಅಂತ ಅನ್ಸುತ್ತೆ. ಅವ್ರ ಹೇಳಿಕೆ ನನಗೆ ಸಂಬಂಧ ಇಲ್ಲ.